ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆಗೋಗಿದೆ ಅಂತ ಹೇಳಿದ್ರೆ ಕುತ್ಕೊಂಡ್ರು ಫೋನು, ನಿಂತ್ಕೊಂಡ್ರು ಫೋನು, ಮಲ್ಕೊಂಡ್ರು ಫೋನು. ಇನ್ನು ಅದರಲ್ಲೂ ಮಕ್ಕಳು ಕೈಲಂತೂ ಯಾವಾಗ ನೋಡಿದ್ರು ಫೋನ್ ಇದ್ದೇ ಇರತ್ತೆ. ಇತ್ತೀಚೆಗಂತೂ ಪೇರೆಂಟ್ಸ್ ಊಟ ಮಾಡಿಸ್ಲಿಕ್ಕೆ ಏನಾದರೂ ಆಗ್ತಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ಹಾಕಿ ಕೊಟ್ಬಿಟ್ರೆ ಸಾಕು, ಮಕ್ಕಳು ಊಟ ಮಾಡ್ತಾರೆ ಅನ್ನೋ ಒಂದು ಲೆವೆಲ್ಗೆ ಬಂದಿದೆ. ಆದರೆ ಈ ಮೊಬೈಲ್ ಬಳಕೆಯಿಂದ ಏನೆಲ್ಲ ಆಗ್ತಾ ಇದೆ, ಎಷ್ಟು ಮಕ್ಕಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ನೆಗೆಟಿವ್ ಆಗಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇದೆ, ಇದರ ಎಲ್ಲದರ ಬಗ್ಗೆ ಒಂದು ವರದಿ ಕೂಡ ಈಗ ತಯಾರಾಗಿರುವಂಥದ್ದು. ಕರ್ನಾಟಕದ 99% ಮಕ್ಕಳಿಗೆ ಮೊಬೈಲ್ ಗೀಳು ಅನ್ನೋದು ಹಚ್ಕೊಂಡ್ಬಿಟ್ಟಿದೆ. ಬಹಳಷ್ಟು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಮತ್ತು ಮೊಬೈಲ್ ಬಳಕೆ ಮಕ್ಕಳ ಮೇಲೆ ಒಂದು ರೀತಿಯಾಗಿ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದ ಮಕ್ಕಳು ಹೆಚ್ಚಾಗಿ ಆನ್ಲೈನಲ್ಲಿ ತೊಡ್ಕೊಳ್ಳುವಂಥದ್ದು ಮತ್ತು ಆನ್ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವಂಥದ್ದು, ಈ ರೀತಿಯಾಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇನ್ನು ಈ ಬಗ್ಗೆ ಏನು ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗ್ತಿರುವಂಥ ಮಕ್ಕಳ ಬಗ್ಗೆ ಈಗ ಆಘಾತಕಾರಿ ಒಂದು ಅಂಶವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬಹಿರಂಗಪಡಿಸಿದೆ. ಈ ಬಗ್ಗೆ ಒಂದು ವರದಿಯನ್ನು ಕೂಡ ತಯಾರು ಮಾಡಿರುವಂಥದ್ದು. ಇತ್ತ ಏನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದೆ ಹಾಗೂ ಚೈಲ್ಡ್ ಫಂಡ್ ಇಂಡಿಯಾ ಸಂಸ್ಥೆ ಸಹಯೋಗದಲ್ಲಿ ಸಿದ್ಧಪಡಿಸಿರುವಂಥ ರಾಜ್ಯದಲ್ಲಿ ಮಕ್ಕಳ ಆನ್ಲೈನ್ ಅಪಾಯಗಳ ಕುರಿತು ವಿಶೇಷವಾಗಿ ಒಂದು ಅಧ್ಯಯನ ವರದಿಯನ್ನು ಮಾಡಿದೆ. ಇನ್ನು ಹಲವು ಆಘಾತಕಾರಿ ಅಂಶಗಳು ಈ ವರದಿಯಿಂದ ಬೆಳಕಿಗೆ ಬರ್ತಾ ಇರುವಂಥದ್ದು. ಎಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆ ಮೊಬೈಲ್ಗಳಿಂದ, ಆನ್ಲೈನ್ ಬಳಕೆ, ಮೊಬೈಲ್ ಗೀಳಿನಿಂದ ಮಕ್ಕಳ ಮೇಲೆ ಉಂಟಾಗ್ತಿರುವಂಥ ನಕಾರಾತ್ಮಕ ಪರಿಣಾಮಗಳ ವಿವರಗಳನ್ನು ಈ ವರದಿಯಲ್ಲಿ ನೀಡಲಾಗಿದೆ. ಇನ್ನು ಈ ಬಗ್ಗೆ ಏನು ವಿಕಾಸಸೌಧದಲ್ಲಿ ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಧ್ಯಯನ ವರದಿಯನ್ನು ಕೂಡ ಇದೀಗ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಇನ್ನು ಈ ವರದಿ 5 ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಚೈಲ್ಡ್ ಫಂಡ್ ಇಂಡಿಯಾ ಸಂಸ್ಥೆಗಳು ಏನು ಬೆಂಗಳೂರು, ಬೆಳಗಾವಿ, ಚಿಕ್ಕಮಗಳೂರು, ಚಾಮರಾಜನಗರ, ರಾಯಚೂರು ಈ ರೀತಿಯಾಗಿ ಜಿಲ್ಲೆಗಳಲ್ಲಿ ಒಂದು 5 ಜಿಲ್ಲೆಗಳಲ್ಲಿ 8 ರಿಂದ 18 ವರ್ಷ ವಯಸ್ಸಿನ 300ಕ್ಕೂ ಹೆಚ್ಚಿನ ಮಕ್ಕಳ ಆವಾಭಾವ ಅಥವಾ ಅವರ ಆನ್ಲೈನ್ ಮೊಬೈಲ್ ಬಳಕೆ ಕುರಿತಂತೆ ಅಧ್ಯಯನವನ್ನು ಮಾಡಿದ್ದಾರೆ. ಈ ಅಧ್ಯಯನವನ್ನು ನೋಡಿದ್ರೆ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಇನ್ನು ಅಧ್ಯಯನದಲ್ಲಿ ತಿಳಿದು ಬಂದಿರುವಂತೆ 8 ರಿಂದ 11 ವರ್ಷ ವಯಸ್ಸಿನ ಮಕ್ಕಳು 87% ಮೊಬೈಲ್ ಆನ್ಲೈನ್ ಬಳಕೆ ಮಾಡ್ತಿದ್ದಾರೆ. ಇನ್ನು ಉಳಿದಂತೆ ನೋಡೋದಾದ್ರೆ 15 ರಿಂದ 18 ವರ್ಷ ವಯಸ್ಸಿನ ಮಕ್ಕಳಲ್ಲಿ 99% ಹುಡುಗರು, 100% ಹುಡುಗಿಯರು ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಅಥವಾ ಈ ಮೊಬೈಲ್ ಅನ್ನೋ ಒಂದು ಪೀಡೆಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ, ಈ ಗೀಳಿಗೆ ತುತ್ತಾಗಿದ್ದಾರೆ ಅನ್ನೋದು ಈ ವರದಿಯಲ್ಲಿ ಕಂಡು ಬರ್ತಾ ಇದೆ. ಯಾರು ಕಾರಣ ಆಗಿರ್ಬೋದು? ಪೇರೆಂಟ್ಸ್ ಕೂಡ ರೆಸ್ಪಾನ್ಸಿಬಲ್ ಆಗ್ತಾರೆ. ನಾನು ಅಂದರೆ ಮಾತಿನ ಪ್ರಾರಂಭದಲ್ಲೇ ಹೇಳಿದಾಗೆ ಇತ್ತೀಚೆಗಂತೂ ಮಕ್ಕಳು ಊಟ ಮಾಡ್ತಿಲ್ಲ ಅಂತ ಅಂದ್ರೂ ಫೋನ್ ಕೊಡ್ತಾರೆ, ಮಲಗ್ತಾ ಇಲ್ಲ ಅಂದ್ರೂ ಕೂಡ ಫೋನ್ ಕೊಡ್ತಾರೆ. ಅದೇನಾಗುತ್ತೆ, ಚಿಕ್ಕ ವಯಸ್ಸಿನಿಂದನೇ ಫೋನ್ ಯೂಸ್ ಮಾಡೋದನ್ನ ಕಲ್ತು ದೊಡ್ಡವರಾದ್ಮೇಲೂ ಕೂಡ ಈ ಆನ್ಲೈನ್ ಏನಿರುತ್ತೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಇದರಿಂದ ಹೆಚ್ಚಾಗುತ್ತಿರುವಂಥ ಆನ್ಲೈನ್ ಲೈಂಗಿಕ ದೌರ್ಜನ್ಯ ಅಧ್ಯಯನದ ಭಾಗವಾಗಿ ಮಕ್ಕಳ ಪೋಷಕರ ಅಭಿಪ್ರಾಯವನ್ನು ಪಡೆಯಲಾಗಿದೆ. ಇನ್ನು ಅದರಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾದಂಥ 903 ಮಕ್ಕಳ ಪೋಷಕರಲ್ಲಿ 42% ಪೋಷಕರು ತಮ್ಮ ಮಗು ಆನ್ಲೈನ್ ಲೈಂಗಿಕ ಶೋಷಣೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಕ್ಕೆ ತುತ್ತಾಗಿದೆ ಅಂತ ತಿಳಿಸಿದ್ದಾರೆ. 903 ಮಕ್ಕಳನ್ನ ಅಧ್ಯಯನ ಮಾಡಬೇಕಿದ್ರೆ ಪೋಷಕರು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು. ಇನ್ನು 43% ಮಕ್ಕಳು ಆನ್ಲೈನ್ ಬೆದರಿಕೆ, 32% ಲೈಂಗಿಕ ಗ್ರೂಮಿಂಗ್, 30% ಮಕ್ಕಳು ಲೈಂಗಿಕವಾಗಿ ವಸ್ತುಗಳ ವಿನಿಮಯದಂತಹ ಪ್ರಕರಣ ನಡೆದಿದೆ ಎಂದು ಅಭಿಪ್ರಾಯ ಕೂಡ ವ್ಯಕ್ತವಾಗಿರುವಂಥದ್ದು. ಇದೆಲ್ಲ ಕೂಡ ನಾವು ಹೇಳ್ತಿಲ್ಲ, ವರದಿ ಆಗಿದೆ. 5 ಜಿಲ್ಲೆಗಳಲ್ಲಿ ವರದಿಯನ್ನ ಮಾಡಿದೆ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಚೈಲ್ಡ್ ಫಂಡ್ ಸಂಸ್ಥೆ ಏನಿದೆ ಅದು. ಆ ಒಂದು ವರದಿಯಲ್ಲಿ ಇದೆಲ್ಲವೂ ಕೂಡ ಬಯಲಾಗ್ತಾ ಇರುವಂಥದ್ದು. ಅಲ್ಲದೆ ಈ ಲೈಂಗಿಕ ದೌರ್ಜನ್ಯ ಸೇರಿ ಮಕ್ಕಳ ಮೇಲಿನ ದಬ್ಬಾಳಿಕೆ ಕುರಿತಂತೆ 46% ಪ್ರಕರಣಗಳಲ್ಲಿ ಮಕ್ಕಳೇ ತಮ್ಮ ಪೋಷಕರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ನನಗೆ ಈ ರೀತಿಯಾಗಿ ಒಂದು ಸಂಕಟ ಆಗ್ತಿದೆ ಅಥವಾ ನನಗೇನೋ ಒಂದು ಆನ್ಲೈನಲ್ಲಿ ನಾನು ಫೋನ್ ಯೂಸ್ ಮಾಡಬೇಕಿದ್ರೆ ನನಗೇನೋ ತೊಂದರೆ ಆಗಿದೆ ಅಥವಾ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ, ಬೇರೆ ರೀತಿಯಾಗಿ ಏನೇನಿತ್ತು ಅದನ್ನೆಲ್ಲವನ್ನು ಕೂಡ ಹೋಗಿ ಪೋಷಕರ ಹತ್ರ ಹೇಳ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಆನ್ಲೈನ್ ಚಟುವಟಿಕೆ ಮೇಲೆ ನಿಗಾ ವಹಿಸಿ 27% ಪ್ರಕರಣ ಮಕ್ಕಳ ಅಸ್ವಾಭಾವಿಕ ನಡೆ ಅಂದರೆ
ಏನೋ ಒಂದು ನಡವಳಿಕೆ ಚೇಂಜ್ ಆದಾಗ ಅವರೇ ಹೋಗಿ ಕೇಳಿರುವಂಥದ್ದು, ಏನಾಯಿತು, ಯಾಕೆ ಈ ರೀತಿಯಾಗಿ ನಡ್ಕೊತಾ ಇದೆಯಾ ಅಂತ ಹೇಳಿದಾಗ 27% ಒಂದು ಮಕ್ಕಳು ಶೇಕಡ ಹೇಳ್ಕೊಂಡಿರುವಂಥದ್ದು. ಎಲ್ಲರೂ ಕೂಡ ಹೋಗಿ ತಂದೆ ತಾಯಿಗಳಿಗೆ ಹೇಳ್ಕೊಳ್ಳೋದಿಲ್ಲ, ಭಯ ಇರುತ್ತೆ, ಏನಾದರೂ ಆಗ್ಬಿಟ್ರೆ, ಏನಾದರೂ ಅಂದ್ಬಿಟ್ರೆ ಅಂತ. ಇನ್ನು ಅವರ ಒಂದು ನಡವಳಿಕೆಯಿಂದ 18% ಹಾಗೂ 9% ಪ್ರಕರಣಗಳು ಮಗು ಬೇರೊಬ್ಬರಿಗೆ ಹೇಳಿ ಅವರಿಂದ ಪೋಷಕರಿಗೂ ಕೂಡ ತಿಳಿದು ಬಂದಿದೆ. ಪೋಷಕರಿಗೆ ಹೋಗಿ ಹೇಳ್ಕೊಳ್ಳಿಕ್ಕೆ ಭಯ ಆದಾಗ ನಾವು ಯಾರ ಹತ್ರ ಹೇಳ್ಕೊತೀವಿ? ಫ್ರೆಂಡ್ಸ್ ಹತ್ರನೋ ಅಥವಾ ಇನ್ನು ಅಂಕಲ್ ಹತ್ರನೋ ಯಾರ ಹತ್ರನೋ ಹೋಗಿ ಹೇಳ್ಕೊಂಡಿರುವಂಥದ್ದು. ಇಷ್ಟು ಮಕ್ಕಳು ಆನ್ಲೈನ್ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ? ಇನ್ನು ಹೀಗೆ ಮಕ್ಕಳ ಮೇಲೆ ಆನ್ಲೈನ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಪತ್ತೆಯಾದ ನಂತರದಿಂದ 50% ಪೋಷಕರು ಮಕ್ಕಳ ಸಾಮಾಜಿಕ ಜಾಲತಾಣದ ಖಾತೆಯನ್ನು ರದ್ದು ಮಾಡಿದ್ದಾರೆ. ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು 46% ಪೋಷಕರು ದೌರ್ಜನ್ಯ ವಯಸ್ಸು ಅವರ ಖಾತೆಯನ್ನು ಬ್ಲಾಕ್ ಮಾಡಿದ್ದಾರೆ ಅಂತ ಈಗ ವರದಿಯಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಉಳಿದಂತೆ ಮಕ್ಕಳಿಗೆ ಮಾನಸಿಕ ಸ್ಥಳೀಯ ಸ್ಥೈರ್ಯವನ್ನು ತುಂಬಿದ್ದಾರೆ. ವೆಬ್ಸೈಟ್ ಮತ್ತು ಏನು ಸಾಮಾಜಿಕ ಜಾಲತಾಣದ ಬಳಕೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವನ್ನ ಹಲವು ಪೋಷಕರು ಮಾಡಿದ್ದಾರೆ ಎಂಬುದು ಇದೀಗ ಏನು ಅಧ್ಯಯನ ವರದಿಯಿಂದ ತಿಳಿದು ಬರ್ತಾ ಇದೆ. ಈ ರೀತಿಯಾಗಿ ಪೋಷಕರು ಕೂಡ ಇದ್ದಾರೆ, ಎಲ್ಲರನ್ನೂ ಕೂಡ ನಾವು ದೂರ್ತಿಲ್ಲ. ಇನ್ನು ಅಧ್ಯಯನದ ಪ್ರಕಾರ 12ರಿಂದ 14 ವರ್ಷದ 97% ಮಕ್ಕಳು ಯೂಟ್ಯೂಬ್ ಬಳಕೆ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ಏನೇ ಆದರೂ ಯೂಟ್ಯೂಬನ್ನು ತೋರಿಸೋವಂಥದ್ದು, ವಿಡಿಯೋ ಹಾಕೋದನ್ನು ತೋರಿಸೋವಂಥದ್ದು, ಮಕ್ಕಳು ಬೆಳೀತಾ ಏನು ಮಾಡ್ತಾರೆ ಅದನ್ನೇ ಅವ್ರ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾಗಿ 97% ಮಕ್ಕಳು ಯೂಟ್ಯೂಬನ್ನು ಬಳಸ್ತಾರೆ ಅಂತ ಹೇಳಿದ್ರೆ, ಇನ್ನು ಉಳಿದಂತೆ 92% ಮಕ್ಕಳು ವಾಟ್ಸಾಪ್ ಆಗಿರ್ಬೋದು, 73% ಮಕ್ಕಳು ಸರ್ಚ್ ಎಂಜಿನ್ ಬಳಸೋದು ಈಗ ಈ ವರದಿಯಲ್ಲಿ ತಿಳಿದು ಬರ್ತಾ ಇದೆ. ಅದೇ ಬಹುತೇಕ ಎಲ್ಲ ವಯೋಮಾನದ ಮಕ್ಕಳು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್, ಟೆಲಿಗ್ರಾಮ್ ಅಥವಾ ಇಮೇಲ್ ಆಗಿರ್ಬೋದು, ವೆಬ್ ಸ್ಕ್ರೀನಿಂಗು, ಸರ್ಚ್ ಎಂಜಿನ್, ಈ ರೀತಿಯಾಗಿ ನಾನಾ ಕಾರಣಗಳಿಗೆ ಮೊಬೈಲನ್ನು ಬಳಕೆ ಮಾಡ್ತಿದ್ದಾರೆ. ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಒಂದು ರೀತಿಯಾಗಿ ಈ ಪೀಡೆ ಅಂಟ್ಕೊಂಡ್ಬಿಟ್ಟಿದೆ ಮಕ್ಕಳಲ್ಲಿ. ಅದರಲ್ಲೂ 15ರಿಂದ 18 ವಯೋಮಾನದ 25% ಮಕ್ಕಳು ದಿನದಲ್ಲಿ 1 ಗಂಟೆಗೂ ಹೆಚ್ಚಿನ ಸಮಯ ಮೊಬೈಲನ್ನು ಬಳಸ್ತಾ ಇದ್ದಾರೆ ಎಂಬುದು ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ, ವರದಿಯಿಂದ ತಿಳಿದು ಬರ್ತಾ ಇದೆ. ಇನ್ನು ಮಕ್ಕಳಿಂದ ಅಪರಿಚಿತರೊಂದಿಗೆ ಸ್ನೇಹ ಏನು ಮಾಡ್ತಾರೆ ಮಕ್ಕಳು? ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಓಪನ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಆಗೇನಾಗುತ್ತೆ, ಯಾರೋ ಗೊತ್ತಿರೋದಿಲ್ಲ ಫ್ರೆಂಡ್ ರಿಕ್ವೆಸ್ಟ್ ಕಳ್ತಾರೆ, ಅದು ಅಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಟೆಕ್ಸ್ಟ್ ಬರುವಂಥದ್ದು. ಈ ರೀತಿಯಾಗಿ ಅಪರಿಚಿತರೊಂದಿಗೆ ಸ್ನೇಹ ಬೆಳೀತಾ ಇರುವಂಥದ್ದು. 15ರಿಂದ 18 ವರ್ಷ ವಯಸ್ಸಿನ ಮಕ್ಕಳ ಪೈಕಿ 16% ಮಕ್ಕಳು ಅಪರಿಚಿತರೊಂದಿಗೆ ಸ್ನೇಹವನ್ನು ಬಳಸೋ ಉದ್ದೇಶದೊಂದಿಗೆ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ. ಅವರಲ್ಲಿ 10% ಮಕ್ಕಳು ಆನ್ಲೈನ್ ಮೂಲಕ ಸ್ನೇಹವನ್ನು ಬೆಳೆಸಿದ್ದಾರೆ. ಪರಿಚಯ ಆಗಿರೋಂಥ ವ್ಯಕ್ತಿಯನ್ನ ಬರೀ ಟೆಕ್ಸ್ಟ್ ಮೆಸೇಜಲ್ಲ ಭೇಟಿಯಾಗಿದ್ದಾರೆ. ಈ ರೀತಿ ಪ್ರಕರಣಗಳನ್ನ ನಾವು ದಿನ ಕೂಡ ನೋಡ್ತಿರ್ತೇವೆ. ಅದರಲ್ಲಿ 7% ಮಕ್ಕಳು ಆನ್ಲೈನ್ನಲ್ಲಿ ತಮ್ಮ ವೈಯಕ್ತಿಕ ಮಾಹಿತಿ, 2% ಮಕ್ಕಳು ವೈಯಕ್ತಿಕ ವಿಡಿಯೋವನ್ನು ಹಾಕೊಳ್ಳುವಂಥದ್ದು, ಇನ್ನು 8% ಮಕ್ಕಳು ವೈಯಕ್ತಿಕ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಎಂಬ ಮಾಹಿತಿ ಇದೀಗ ವರದಿ ಮೂಲಕ ಬಹಿರಂಗವಾಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ? ಇನ್ನು ಈ ವರದಿಯ ಪ್ರಕಾರ ಒಂದು ಆಘಾತಕಾರಿ ವಿಷಯ ಬಯಲಾಗ್ತಾ ಇದೆ. ಈ ಮೊಬೈಲ್ ಬಳಕೆ ಗ್ರಾಮೀಣ ಮಕ್ಕಳಿಂದಲೇ ಜಾಸ್ತಿ ಆಗ್ತಾ ಇದೆ. ಗ್ರಾಮೀಣ ಮತ್ತು ನಗರ ಎರಡೂ ಪ್ರದೇಶಗಳಲ್ಲಿನ ಮಕ್ಕಳ ಅಧ್ಯಯನವನ್ನು ನಡೆಸಲಾಗಿದೆ. 2 ಕಡೆನೂ ಕೂಡ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ 97% ಗ್ರಾಮೀಣ ಭಾಗದ ಮಕ್ಕಳು ಮೊಬೈಲ್, ಲ್ಯಾಪ್ಟಾಪ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಅದೇ ನಗರದ ಪ್ರದೇಶದ 93% ಮಕ್ಕಳು ಮಾತ್ರ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ಬಳಸ್ತಿದ್ದಾರೆ. ಇಲ್ಲಿ ನಗರ ಮತ್ತು ಗ್ರಾಮೀಣ ಮಕ್ಕಳನ್ನ ನೋಡೋದಾದ್ರೆ, ಗ್ರಾಮೀಣ ಮಕ್ಕಳು ಅತಿಯಾಗಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಕ್ಕಳ ಪೈಕಿ 8ರಿಂದ 11 ವರ್ಷ ವಯಸ್ಸಿನಲ್ಲಿ 96%, 15ರಿಂದ 18 ವರ್ಷ ವಯಸ್ಸಿನ ಮಕ್ಕಳಲ್ಲಿ 71% ಮಕ್ಕಳು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಳಕೆಯನ್ನ ಮಾಡ್ತಿದ್ದಾರೆ. ಈ ರೀತಿಯಾಗಿ ವರದಿಯಲ್ಲಿ ಕಂಡು ಬಂದಿರುವಂಥದ್ದು. ಇನ್ನು ಇದೆಲ್ಲವೂ ಆದ ನಂತರ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಇದೆ ಅಂತ ಕೂಡ ಈಗ ಹೊರಟ್ಟಿ ಅವರು ಹೇಳಿದ್ದಾರೆ. ಈ ಬಗ್ಗೆ ಅಧಿವೇಶನದಲ್ಲಿ ಒಂದು ಪ್ರತ್ಯೇಕ ಚರ್ಚೆ ಆಗಬೇಕಂತನೂ ಕೂಡ ಹೇಳಿದ್ದಾರೆ. ಆನ್ಲೈನ್ ಮತ್ತು ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲಾಗ್ತಿರುವಂಥ ಪರಿಣಾಮಗಳ ಕುರಿತು ಗಂಭೀರ ಚರ್ಚೆಗಳು ನಡೆಯಬೇಕಿದೆ ಖಂಡಿತವಾಗಿಯೂ.
ಇಲ್ಲ ಅಂತ ಹೇಳಿದ್ರೆ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನೆಷ್ಟು ಮಕ್ಕಳು ಆನ್ಲೈನ್ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಥವಾ ಇನ್ನೇನೇನು ಬೇರೆ ಬೇರೆ ದುಷ್ಪರಿಣಾಮಗಳು ಅವ್ರ ಮೇಲೆ ಬೀಳುತ್ತೆ, ಯಾವುದನ್ನು ಕೂಡ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಅದಕ್ಕಾಗಿ ಮುಂದಿನ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೂಡ ನೀಡ್ತೀನಿ. ಅಲ್ಲಿ ಚರ್ಚೆಯನ್ನ ಮಾಡಿ ಆನ್ಲೈನ್ ಮತ್ತು ಮೊಬೈಲ್ ಬಳಕೆಯಿಂದ ಮಕ್ಕಳ ಏನು ಅವ್ರ ಮೇಲಾಗ್ತಾ ಇರುವಂಥ ದುಷ್ಪರಿಣಾಮಗಳಿದೆ ಅವುಗಳನ್ನ ತಡೆಯೋದಕ್ಕೆ ಸೂಕ್ತ ನಿಯಮ ರೂಪಿಸಲು ನಿರ್ಣಯವನ್ನ ಮಾಡಲಾಗಿದೆ ಅಂತ ಇದೀಗ ಏನು ಬಸವರಾಜ ಹೊರಟ್ಟಿ ವಿಧಾನ ಪರಿಷತ್ ಸಭಾಪತಿಯವರು ತಿಳಿಸಿರುವಂಥದ್ದು. ಒಂದೊಳ್ಳೆ ಕಾರ್ಯವನ್ನ ಈಗ ನಮ್ಮ ಸಭಾಪತಿಯಾಗಿರುವಂತ ಬಸವರಾಜ ಹೊರಟ್ಟಿ ಅವರು ಕೈಗೊಂಡಿದ್ದಾರೆ. ಇದು ವರದಿ ಇದಾಗಿದ್ರೆ ಈ ವರದಿಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಪೋಷಕರ ನೆಗ್ಲಿಜೆನ್ಸ್ ಕೂಡ ಗೊತ್ತಾಗ್ತಾ ಇದೆ. ಅವರು ಕೂಡ ಚಿಕ್ಕ ವಯಸ್ಸಿನಿಂದಲೇ ಅಥವಾ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಥವಾ ಅವ್ರಿಗೆ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ, ಯಾರಿಗೋ ಪರಿಚಯನೇ ಇರೋದಿಲ್ಲ, ಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಗಮನವನ್ನ ಕೊಡಬೇಕು. ಯಾವ ವಯಸ್ಸಿನಲ್ಲಿ ಮೊಬೈಲ್ ಕೊಟ್ರೆ ಒಳ್ಳೇದು ಅನ್ನೋದನ್ನ ಅವ್ರಿಗೂ ಕೂಡ ಗೊತ್ತಿರಬೇಕು. ಮೊದಲು ಪೋಷಕರು ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇನ್ನು ಸದ್ಯ ಏನು ಈ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲು ಈಗ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಸೊ ನೋಡಬೇಕಾಗಿದೆ ಚರ್ಚೆಯ ನಂತರ ಇದಕ್ಕೆ ಕಡಿವಾಣ ಹಾಕಲು ಏನೇನೆಲ್ಲ ಕ್ರಮಗಳನ್ನ ಮಾಡ್ತಾರೆ, ಏನೆಲ್ಲ ನಿಯಮಗಳನ್ನ ಜಾರಿಗೆ ತರ್ತಾರೆ ಅಂತ.